ಸಚಿವ ಸ್ಥಾನಕ್ಕಾಗಿ ಹೋರಾಟ ಸ್ಥಾನ ಬೇಕೇ ಬೇಕು. ಸಿಗಲೇಬೇಕು. ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಸಿಗಲೇಬೇಕು. ಸಿಗಲೇಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಸಿಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಸಿಗಲೇಬೇಕು. ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಸಿಗಲೇಬೇಕು. ಒಂದು ವೇಳೆ ಸಿಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಒಂದು ವೇಳೆ ಸಿಗದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಇಡೀ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ ಸೇರಿ ತುಂಬಾ ಹೋರಾಟ ಮಾಡ್ತೇವೆ. ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲ್ತೈತಿ. ಈ ಮೊದಲೇ ಪಟ್ಟಿಯಲ್ಲಿ ಒಂದ್ ಕಂತ ಆಗೈತಿ, ಸಚಿವರಿಗೆ ಸ್ಥಾನ ಕೊಟ್ಟಾರು. ಬಿಜಾಪುರ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಡೋದು ಯಾವಾಗಲೂ ರೂಢಿ ಐತಿ, ಇತಿಹಾಸ ಐತಿ. ಈಗ ಈ 2ನೇ ಪಟ್ಟಿಯಲ್ಲಿ ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ನಮ್ಮ ಬೇಡಿಕೆ. ಯಾಕಂದ್ರೆ ಹಿಂದೂ ಸಚಿವರಾಗಿ ಸಾಕಷ್ಟು ಒಳ್ಳೆ ಕಾರ್ಯ ಅಭಿವೃದ್ಧಿಗಳನ್ನು ಮಾಡ್ಯಾರ. ಆಮೇಲೆ ಕಾರ್ಮಿಕರು, ರೈತಾಪಿ ವರ್ಗ ಎಲ್ಲೆಲ್ಲಿ ಅನ್ಯಾಯ ಆಗೈತಿ ಅಲ್ಲಿ ಹೋರಾಟಗಳ ಮುಖಾಂತರ ಅವರಿಗೆ ಕಿವಿ ಮುಟ್ಟಿದ ಮೇಲೆ ಅಲ್ಲಿಗೆ ಹೋಗಿ ನ್ಯಾಯ ಒದಗಿಸಿಕೊಟ್ಟಾರ. ಆದ ಕಾರಣ ಒಂದು ಸುತ್ತಿನ ಸಚಿವ ಸ್ಥಾನವನ್ನ ನೀಡಿ ಎಲ್ಲರೂ ಶಿವಾನಂದ ಪಾಟೀಲ್ರಿಗೆ ಕೊಟ್ಟಿದ್ರು. ಈ ಸಲ ಅವರು ಶಿವಾನಂದ ಪಾಟೀಲ್ ಕೊಟ್ಟಿಲ್ಲ, MB ಪಾಟೀಲ್ ಒಬ್ಬರಿಗೆ ಕೊಟ್ಟಿದ್ದಾರೆ. ಈ ಹಿಂದಿನ ದಿನಮಾನಗಳಲ್ಲಿ ನಮ್ಮ ಶಿವಾನಂದ ಪಾಟೀಲರು ಆರೋಗ್ಯ ಸಚಿವರಾದಾಗ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ದವಾಖಾನೆಯನ್ನ ಮೇಲ್ದರ್ಜೆಗೆ ಏರಿಸಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಾದ್ರೂ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಪತ್ರಕರ್ತರ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ನಿಂಗರಾಜ್ ಬಿದ್ರಕುಂದಿ. ಕರ್ನಾಟಕ ಜನತೆಗೆ ನಮಸ್ಕಾರಗಳು. ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಹಾಗೂ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಿವಾನಂದ್ ಎಸ್ ಪಾಟೀಲ್ ಸಾಹೇಬರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಡ್ಬೇಕಂತಂದು ನಮ್ಮ ವಿವಿಧ ಸಂಘಟನೆಗಳ ವತಿಯಿಂದ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ CM ಸಾಹೇಬರಿಗೆ ಒಂದು ಮನವಿ ಕೊಡ್ಲಕ್ ಬಂದೇವಿ. ಅವರಿಗೆ ಯಾಕೆ ಕೊಡ್ಬೇಕಂತಂದ್ರ ಹಿಂದೆ ಕಬ್ಬಿನ ಸಚಿವರಾದಕ್ರ ಅವರು ರೈತರಿಗೆ ಕಬ್ಬಿನ ದರವನ್ನು ಹೆಚ್ಚಿಗೆ ಮಾಡಿ ಕೊಟ್ಟವ್ರು ಯಾರಾದ್ರೂ ಇದ್ರ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಆದ ಕಾರಣ ಅವರು ಆರೋಗ್ಯ ಸಚಿವರು ಇದ್ದಕ್ರ ಯಾವ ಕಳಂಕ ಅವ್ರ ಮೇಲೆ ಇಲ್ಲ. ಆದ ಕಾರಣ ಅವರು ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತಂದು ನಾವು ಎಲ್ಲಾ ವಿವಿಧ ಸಂಘಟನೆ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಬೇಕಂತ ಮನವಿ ಕೊಡ್ಲಕ್ ಬಂದಿದ್ದೇವೆ. ನನ್ನ ಹೆಸರು ಬರ್ಸಪ್ಪ ಯಮರಪ್ಪ ನಾಟಿಕಾರ, ಭೀಮ ಬೆಳಕು ಪರಿಶಿಷ್ಟ ಜಾತಿ ಕನ್ನಡ ಸ್ವಾಭಿಮಾನಿಗಳ ಸೇವಾ ಸಂಸ್ಥೆ ಸಂಸ್ಥಾಪಕರು. ಬೇಕೇ ಬೇಕು. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ? ಸಚಿವ ಸ್ಥಾನ ಸಿಗುವವರೆಗೂ ಹೋರಾಟ. ಎಲ್ಲಿವರೆಗೆ ಹೋರಾಟ? ಸಚಿವ ಸ್ಥಾನ ಸಿಗುವವರೆಗೂ ಹೋರಾಟ. ಮಾನ್ಯ ಶಿವಾನಂದ ಪಾಟೀಲರಿಗೆ ಜಯವಾಗಲಿ. ಮಾನ್ಯ ಶಿವಾನಂದ ಪಾಟೀಲರಿಗೆ ಜಯವಾಗಲಿ. ಸಚಿವ ಸ್ಥಾನ ಸಿಗಲೇಬೇಕು. ಬಾಗೇವಾಡಿ ಮತಕ್ಷೇತ್ರ ಆದ ಶಿವಾನಂದ ಎಸ್ ಪಾಟೀಲ್ ಅವರು 6 ಬಾರಿಗೆ ಶಾಸಕರು, 2 ಬಾರಿಗೆ ಸಚಿವರು. ಅವ್ರಂತ ಒಳ್ಳೆ ಕೆಲಸ ಮಾಡೋರು ನಮ್ 224 MLA ಒಳಗ ಯಾರು ಸಿಗೋದಿಲ್ಲತ್ತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಈ 2ನೇ ಲಿಸ್ಟ್ನಲ್ಲಿ ನಾವು ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಮತ್ತು ನಮ್ಮ ಕರ್ನಾಟಕದ ಉಸ್ತುವಾರಿಯಾದ ರಣಜಿತ್ ಸಿಂಗ್ ಸುರ್ಜೇವಾಲ್ರು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿ ಅವರು
ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮನವಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ನಾವು. ನಾವು ಜಯಕರ್ತ ಅವ್ರ ಮಿನಿಟ್ ಕೊಡ್ಲಿಕ್ಕಂದ್ರ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಸದಾಶಿವ ಕೊಡಬೈಗರು, ಪತ್ರಿಕೆ ಮಾಧ್ಯಮ, ಸಂಯುಕ್ತ ಭಾರತ ವಾರ ಪತ್ರಿಕೆ ನಾವು. ಸರ ಇವ್ರದೊಂದು ಎರಡವ್ರಿ ಇವ್ರದೊಂದು ಅಲ್ಲಿ ಈಶ್ವರ್ ಕೊಡಾದ್ರಿ ಬರ್ತಾರೆ ಘೋಷಣೆ ಹಾಕಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕು. ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಜಯವಾಗಲಿ. ಸಚಿವ ಸ್ಥಾನ ಕೊಡ್ಲೇಬೇಕು. ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ಒಂದು ವೇಳೆ ಸಚಿವ ಸ್ಥಾನ ಕೊಡದೆ